ನನ್ನ ಸ್ಕಿನ್ನಲ್ಲಿ ಗ್ಲೋ ನೋಡಿ, ಶೈನ್ ನೋಡಿ ಯಾವ ರೀತಿ ಇದೆ. ಯಾವ ಹೆಚ್ಚಿನ ಖರ್ಚು ಏನೂ ಇಲ್ಲ ಇದಕ್ಕೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟೆಂಟ್ ಆಗಿ ಸ್ಕಿನ್ ವೈಟ್ನಿಂಗ್ ಮಾಸ್ಕ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲವೂ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಯಾವ ಹೆಚ್ಚಿನ ಖರ್ಚು ಏನೂ ಇಲ್ಲ ಇದಕ್ಕೆ. ಸಿಂಪಲ್ ಆ್ಯಂಡ್ ಈಸಿ ಆಗಿರೋಂಥದ್ದು ಆ್ಯಂಡ್ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಫೇರ್ ಆಗುತ್ತೆ ಆ್ಯಂಡ್ ಶೈನಿಂಗ್ ಕೂಡ ಬರುತ್ತೆ. ಆ್ಯಂಡ್ ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್, ಪಿಂಪಲ್ ಮಾರ್ಕ್ಸ್ ಇದೇನಾದರೂ ಇದ್ದರೆ ಅದು ಕೂಡ ಇದನ್ನು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬನ್ನಿ ಈ ರೆಮಿಡಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಈ ರೆಮಿಡಿಗೆ ನಮಗೆ ಫಸ್ಟ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಬಾಳೆಹಣ್ಣು. ನಾನಿಲ್ಲಿ ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ, ಚಿಕ್ಕದು. ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ತಗೋತಾ ಇದ್ದೀನಿ. ಇಷ್ಟು ಸಾಕು ನಮಗೆ ಒನ್ ಟೈಮ್ಗೆ. ನೀವು ಅಕಸ್ಮಾತ್ ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದರೆ ಒಂದು ಕಾಲು ಭಾಗದಷ್ಟು ತಗೊಳ್ಳಿ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣಿದ್ರೆ ತುಂಬ ಈಸಿಲಿ ಮ್ಯಾಶ್ ಆಗುತ್ತೆ. ಅಪ್ಲೈ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ½ ಸ್ಪೂನಷ್ಟು ಹನಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಡಾಬರ್ ಹನಿನೇ ನಾನು ಯೂಸ್ ಮಾಡ್ತಿರೋದು. ನೀವು ಯಾವ ಬೇಕಾದರೂ ಹನಿ ಯೂಸ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಡ್ರಾಪ್ಸ್ ಲೆಕ್ಕ ಹೇಳಬೇಕು ಅಂದರೆ ಒಂದು 5 ಡ್ರಾಪ್ಸ್ ಅಷ್ಟು ನಾನು ಲೆಮನ್ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆಲ್ಲದಕ್ಕೂ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಮಾಡಿದ್ದಾದಮೇಲೆ ಇದು ಈ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂಥ ಫೇಸ್ ಪ್ಯಾಕ್. ಈಗ ಇದನ್ನು ಅಪ್ಲೈ ಮಾಡೋಣ. ಬಾಳೆಹಣ್ಣು ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಡುತ್ತೆ, ಸ್ಕಿನ್ ಸಾಫ್ಟ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ. ಸೊ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ. ಈವನ್ ಸ್ಕಿನ್ ಟೋನ್ ಕೂಡ ಕೊಡುತ್ತೆ ಆ್ಯಂಡ್ ಬ್ರೈಟರ್ ಸ್ಕಿನ್ ಕೂಡ ಮಾಡುತ್ತೆ. ಆ್ಯಂಡ್ ನಾವು ಇದರಲ್ಲಿ ಜೇನುತುಪ್ಪ ಹಾಕಿದ್ದೀವಿ. ಸೊ ಹನಿ ಸ್ಕಿನ್ನನ್ನು ಡೀಪ್ಲಿ ಮಾಯ್ಶ್ಚರೈಸ್ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ, ಸ್ಕಿನ್ ಕಲರ್ ಕೂಡ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಲೆಮನ್ ಎಕ್ಸೆಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಕಾಂಪ್ಲೆಕ್ಷನ್ನ ಫೇರ್ ಕೂಡ ಮಾಡುತ್ತೆ. ಸೊ ಇದು ನನ್ನ ಫೇಸ್ ಮೇಲೆಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು 10 to 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಕಂಪ್ಲೀಟ್ಲಿ ಡ್ರೈ ಆಗೋದಿಲ್ಲ, ಬಿಕಾಸ್ ಹನಿ ನಿಮಗೆ ಕಂಪ್ಲೀಟ್ಲಿ ಫೇಸ್ ಪ್ಯಾಕ್ ಯಾವುದೇ ಆಗಲಿ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಸೊ ಒಂದು 10 to 15 ಮಿನಿಟ್ಸ್ ಟೈಮ್ ಕೊಡಿ ಇದಕ್ಕೆ. ಇದಾದಮೇಲೆ ಸ್ಕಿನ್ನ ಅದೇ ಸುಮ್ಮನೆ ಈ ರೀತಿ ಮಸಾಜ್ ಮಾಡ್ತಾ ಮಾಡ್ತಾ ನೀವು ಇದನ್ನು ವಾಶ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಟೈಮ್ ಇದ್ದರೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ ಮೇಲೆ ಈ ರೀತಿ ನೀವು ಒಂದು ಜಸ್ಟ್ 2 ಮಿನಿಟ್ಸ್ ಹೀಗೆ ಮಸಾಜ್ ಮಾಡಿ ನಿಮ್ಮ ಸ್ಕಿನ್ ಇನ್ನೂ ಸಾಫ್ಟ್ ಆ್ಯಂಡ್ ಗ್ಲೋ ಕೂಡ ಆಗುತ್ತೆ ಈ ರೀತಿ. ಓಕೆ, ಟೈಮ್ ಇಲ್ಲ ಅಂದರೆ ಅಪ್ಲೈ ಮಾಡುವಾಗಲೇ ಅದು ಲೈಟಾಗಿ ಮಸಾಜ್ ಆಗಿರುತ್ತೆ. ಒಂದು 10 to 15 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ನಾನು 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇನ್ಸ್ಟೆಂಟ್ ಆಗಿರೋವಂಥ ಶೈನ್ ನೀವು ನೋಡ್ಬೋದು, ಆ ಗ್ಲೋ ಕೂಡ ನೋಡ್ಬೋದು. ಸೊ ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನಿಗೆ ಫೇರ್ನೆಸ್ ಬೇಕು, ವೈಟ್ ಬೇಕು, ಆ ಗ್ಲೋ ಆ್ಯಂಡ್ ಶೈನ್ ಬೇಕು ಅಂದರೆ ಈ ಫೇಸ್ ಪ್ಯಾಕ್ ಯೂಸ್ ಮಾಡಿ. ತುಂಬ ಸಖತ್ತಾಗಿ ವರ್ಕ್ ಮಾಡುತ್ತೆ. ನೀವು ಅಕಸ್ಮಾತ್ ಎಲ್ಲಿಗಾದರೂ ಫಂಕ್ಷನ್ ಇದೆ, ಮದುವೆ ಇದೆ ಅಥವಾ ಏನಾದರೂ ಒಂದು ಈವೆಂಟ್ ಇದೆ ಅಂತ ಹೋಗೋಕ್ಕೂ ಮುಂಚೆ ಜಸ್ಟ್ ಇದನ್ನು ಹೀಗೆ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ನೀವು ಮೇಕಪ್ ಕೂಡ ಮಾಡ್ಕೋಬೋದು, ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡಿ. ಆ್ಯಂಡ್ ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗಬೇಕು ಅಂದರೆ ರೆಗ್ಯುಲರ್ ಆಗಿ ಇದನ್ನು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ. ಆ್ಯಂಡ್ ನಿಮಗೆ ಅಕಸ್ಮಾತ್ ಲೆಮನ್ ಸೂಟ್ ಆಗಲ್ಲ ಅಂದರೆ ನೀವು ಲೆಮನ್ನ ಸ್ಕಿಪ್ ಮಾಡಬಹುದು. ಹನಿ ಸೂಟ್ ಆಗಲ್ಲ ಅಂದರೆ ಅದಕ್ಕೆ ಆಪ್ಷನ್ ಇಲ್ಲ. ಬಿಕಾಸ್ ಇದು ಈ 3 ಇಂಗ್ರೀಡಿಯೆಂಟ್ಸ್ ಸೇರಿಬಿಟ್ಟು ನಿಮ್ಮ ಸ್ಕಿನ್ಗೆ ಇನ್ಸ್ಟೆಂಟ್ ಫೇರ್ನೆಸ್ ಆ್ಯಂಡ್ ಇನ್ಸ್ಟೆಂಟ್ ಸ್ಕಿನ್ ವೈಟ್ನಿಂಗ್ ಅಂತ ಕೊಡೋದು. ಸೊ ಇದು ಸ್ಕಿನ್ ವೈಟ್ನಿಂಗ್ ಮಾಸ್ಕ್. ಸೊ ಇದನ್ನು ಟ್ರೈ ಮಾಡಿ. ಆಮೇಲೆ ರಿಸಲ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ಆ್ಯಂಡ್ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಈ ರೀತಿ ಸ್ಕ್ರೋಲ್ ಮಾಡಿದರೆ ಹೈಪ್ ಅಂತ ಸಿಗುತ್ತೆ, ನಿಮಗೆ ಹೈಪ್ ಅಂತ ಕಾಣುತ್ತೆ. ಸೊ ನನ್ನ ವಿಡಿಯೋಗೆ ಪಾಯಿಂಟ್ಸ್ ಕೊಡ್ತಿದ್ದೀರಾ ಅಂತ. ಸೊ ಅದನ್ನು ಪಾಯಿಂಟ್ಸ್ ಕೊಡಿ, 70 ಆರ್ ಎಷ್ಟಾದರೂ ಇರುತ್ತೆ. ಸೊ ನೀವು ಪಾಯಿಂಟ್ಸ್ ಕೊಡಿ. ಪಾಯಿಂಟ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸ್ ತುಂಬ ಜನಕ್ಕೆ ಇನ್ನೂ ಶೇರ್ ಆಗುತ್ತೆ, ಹೋಗುತ್ತೆ ಅಂತ ರೆಕಮೆಂಡೇಶನ್ ಮಾಡುತ್ತೆ ಯೂಟ್ಯೂಬ್. ಸೊ ಅದಕ್ಕೋಸ್ಕರ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಹೊಸ ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ.
ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್. ನನ್ನ ಸ್ಕಿನ್ನಲ್ಲಿ ಗ್ಲೋ ನೋಡಿ, ಶೈನ್ ನೋಡಿ ಯಾವ ರೀತಿ ಇದೆ. ಯು ಕ್ಯಾನ್ ಸಿ ದ ಶೈನ್.